ಆ ಮಹಿಳೆ ಏಕಾಏಕಿ ಕುಸಿದು ಬಿದ್ದಿದ್ರು. ಆಸ್ಪತ್ರೆಗೆ ಸೇರಿಸಿದಾಗ ಆಕೆಯ ಮೆದುಳೇ ನಿಷ್ಕ್ರಿಯಗೊಂಡಿತ್ತು. ಆದರೆ ಸಾವಿನಲ್ಲೂ ಆ ಮಹಿಳೆ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಮೂವರಿಗೆ ಬೆಳಕಾಗಿದ್ದಾರೆ. ಸಾವು ಅನ್ನೋದು ಯಾವಾಗ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗಿನ ಕಾಲದಲ್ಲಂತೂ ನಗು ನಗುತ್ತಾ ಮಲಗಿದ್ದವರು ಬೆಳಗಾಗುವಷ್ಟರಲ್ಲಿ ಸಾವಿನ ಮನೆ ಸೇರ್ತಾರೆ. ಆದ್ರೆ ಕೆಲವರು ಮಾತ್ರ ಸಾವಿನಲ್ಲೂ ಸಾರ್ಥಕತೆ ಮೆರೆಯುತ್ತಾರೆ, ಮತ್ತೊಬ್ಬರ ಬಾಳಿಗೆ ಬೆಳಕಾಗಿ ಹೋಗ್ತಾರೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ರೇಖಾ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅಂಗಾಂಗ ದಾನ. ಈಕೆ ರೇಖಾ, ವಯಸ್ಸು 41 ವರ್ಷ, ಶಿವಮೊಗ್ಗ ಮೂಲದವರು. ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಮನೆಯಲ್ಲಿದ್ದಾಗ ರೇಖಾ ದಿಢೀರ್ ಕುಸಿದು ಬಿದ್ದು ಅಸ್ವಸ್ಥರಾಗಿದ್ರು. ಜನವರಿ 6ರಂದು ಶಿವಮೊಗ್ಗದಿಂದ ಮಂಗಳೂರಿನ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ರೇಖಾ ಮೆದುಳು ನಿಷ್ಕ್ರಿಯಗೊಂಡು ಕೊನೆಯುಸಿರೆಳೆದಿದ್ದಾರೆ. ಆದರೆ ಸಾವಿನಲ್ಲೂ ರೇಖಾ ಸಾರ್ಥಕತೆ ಮೆರೆದಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯ ವೈದ್ಯರ ತಂಡ ಮಹಿಳೆಯ ಅಂಗಾಂಗ ದಾನ ಮಾಡಿಸಲು ಕುಟುಂಬಸ್ಥರಿಗೆ ಅರಿವು ಮೂಡಿಸಿದ್ರು. ಕುಟುಂಬಸ್ಥರ ಸಮ್ಮತಿ ಸಿಗುತ್ತಿದ್ದಂತೆ ಅಂಗಾಂಗ ದಾನ ಪ್ರಕ್ರಿಯೆಗೆ ಸಿದ್ಧತೆ ನಡೆಸಿದ್ರು. ಅದರಂತೆ ಮೈಸೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಯಲ್ಲಿನ ರೋಗಿಗೆ ರೇಖಾರ ಯಕೃತ್ ರವಾನೆ ಮಾಡಿದ್ದಾರೆ. ಮಂಗಳೂರಿನ ಅತ್ತಾವರ ಕೆಎಂಸಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಕಣ್ಣಿನ ಕಾರ್ನಿಯಾವನ್ನ ದಾನ ಮಾಡಲಾಗಿದೆ. ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯ 176 ವರ್ಷಗಳ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಅಂಗಾಂಗ ದಾನ ನಡೆದಿದೆ. ಅವರ ಪೇಷಂಟ್ ಕಡೆಯವರಿಗೆ ಇದು ಬ್ರೈನ್ ಡೆಡ್ ಆಗಿದೆ, ನೀವು ಆರ್ಗನ್ ಡೊನೇಷನ್ ಮಾಡ್ಬೋದು ಅಂತ ಹೇಳಿದಾಗ ಅವ್ರು ಒಪ್ಕೊಳ್ತಾರೆ. ಒಪ್ಕೊಂಡ ಮೇಲೆ ನಾವು ನಿನ್ನೆನೇ ಮಾಡಬೇಕಿತ್ತು, ಕಾರಣಾಂತರ ಸ್ವಲ್ಪ ಜ್ವರ ಬಂದಿರೋದ್ರಿಂದ ನಾವು ಇವತ್ತಿಗೆ ಪೋಸ್ಟ್ಪೋನ್ ಆಯಿತು. ಲಿವರ್ ರಿಟ್ರೀವ್ ಆಯಿತು. ಮೈಸೂರು BGS ಗ್ಲೋಬಲ್ ಹಾಸ್ಪಿಟ್ಲಿಗೆ ಹೋಗುತ್ತೆ. ಕಣ್ಣು KMC ಅವರು ತೆಗೆದಿದ್ದಾರೆ. 2 ಕಣ್ಣು ಇಬ್ಬರಿಗೆ ಕಣ್ಣು ಸಿಗುತ್ತೆ. ಇನ್ನು 4 ವರ್ಷಗಳ ಹಿಂದೆ ರೇಖಾ ಪತಿ ಸಾವನ್ನಪ್ಪಿದ್ರು. ಮಕ್ಕಳು ಕೂಡ ಇರಲಿಲ್ಲ. ಹೀಗಾಗಿ ತಾಯಿ ಮನೆಯಲ್ಲೇ ವಾಸವಿದ್ರು. ವೈದ್ಯರು ಅಂಗಾಂಗ ದಾನ ವಿಚಾರ ತಿಳಿಸಿದಾಗ ಇನ್ನೊಬ್ಬರ ಬಾಳಲ್ಲಿ ಬೆಳಕಾಗಲಿ ಎಂಬ ಉದ್ದೇಶದಿಂದ ಕುಟುಂಬಸ್ಥರು ಅಂಗಾಂಗ ದಾನಕ್ಕೆ ಒಪ್ಪಿದ್ದಾರೆ. ಆಯಿತು, ನಾವು ಬಾಡಿ ತೊಗೊಂಡು ಹೋಗ್ತೇವೆ. ಅವರು ಏನಂದ್ರೆ ತಡೀರಿ ಅಂತ ಹೇಳಿದ್ರು. ದಾನ ಮಾಡಿದ್ರೆ ದಾನ ಮಾಡಿ ಅಂತ ಹೇಳಿದ್ರು. ಇವಾಗ ನಾವು ಬಾಡಿ ತೊಗೊಂಡೋಗಿ ಮಣ್ಣು ಮಾಡ್ತೀವಿ, ಇಲ್ಲ ಸುಟ್ಟೋಗಿ ಅದು ಬೇಡ. ಅವಳಿಂದ ಯಾರಿಗಾರ ಉಪಯೋಗ ಆಗಲಿ ಅಂತೇಳಿ ಸರ್ ದಾನ ಮಾಡಿದ್ರು. ವೆನ್ಲಾಕ್ ಆಸ್ಪತ್ರೆಯಿಂದ ರೇಖಾ ಲಿವರ್ನ ಆಂಬ್ಯುಲೆನ್ಸ್ನಲ್ಲಿ ಪುತ್ತೂರು ಮಡಿಕೇರಿ ಮಾರ್ಗವಾಗಿ ಮೈಸೂರಿಗೆ ರವಾನಿಸಲಾಯಿತು. ಅಂಗಾಂಗ ರವಾನೆಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿತ್ತು. ಮೆದುಳು ನಿಷ್ಕ್ರಿಯಗೊಂಡು ಉಸಿರು ಚೆಲ್ಲಿದ ರೇಖಾ ಮೂವರ ಬಾಳಿಗೆ ಬೆಳಕು ನೀಡಿದ್ದಾರೆ. ಇದಲ್ಲವೇ ಸಾರ್ಥಕತೆ. ವಿಡಿಯೋ ಜರ್ನಲಿಸ್ಟ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಮಹಿಳೆ ಏಕಾಏಕಿ ಕುಸಿದು ಬಿದ್ದಿದ್ರು. ಆಸ್ಪತ್ರೆಗೆ ಸೇರಿಸಿದಾಗ ಆಕೆಯ ಮೆದುಳೇ ನಿಷ್ಕ್ರಿಯಗೊಂಡಿತ್ತು. ಆದರೆ ಸಾವಿನಲ್ಲೂ ಆ ಮಹಿಳೆ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಮೂವರಿಗೆ ಬೆಳಕಾಗಿದ್ದಾರೆ. ಸಾವು ಅನ್ನೋದು ಯಾವಾಗ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗಿನ ಕಾಲದಲ್ಲಂತೂ ನಗು ನಗುತ್ತಾ ಮಲಗಿದ್ದವರು ಬೆಳಗಾಗುವಷ್ಟರಲ್ಲಿ ಸಾವಿನ ಮನೆ ಸೇರ್ತಾರೆ. ಆದ್ರೆ ಕೆಲವರು ಮಾತ್ರ ಸಾವಿನಲ್ಲೂ ಸಾರ್ಥಕತೆ ಮೆರೆಯುತ್ತಾರೆ, ಮತ್ತೊಬ್ಬರ ಬಾಳಿಗೆ ಬೆಳಕಾಗಿ ಹೋಗ್ತಾರೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ರೇಖಾ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅಂಗಾಂಗ ದಾನ. ಈಕೆ ರೇಖಾ, ವಯಸ್ಸು 41 ವರ್ಷ, ಶಿವಮೊಗ್ಗ ಮೂಲದವರು. ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಮನೆಯಲ್ಲಿದ್ದಾಗ ರೇಖಾ ದಿಢೀರ್ ಕುಸಿದು ಬಿದ್ದು ಅಸ್ವಸ್ಥರಾಗಿದ್ರು. ಜನವರಿ 6ರಂದು ಶಿವಮೊಗ್ಗದಿಂದ ಮಂಗಳೂರಿನ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ರೇಖಾ ಮೆದುಳು ನಿಷ್ಕ್ರಿಯಗೊಂಡು ಕೊನೆಯುಸಿರೆಳೆದಿದ್ದಾರೆ. ಆದರೆ ಸಾವಿನಲ್ಲೂ ರೇಖಾ ಸಾರ್ಥಕತೆ ಮೆರೆದಿದ್ದಾರೆ.
ಆಸ್ಪತ್ರೆಯ ವೈದ್ಯರ ತಂಡ ಮಹಿಳೆಯ ಅಂಗಾಂಗ ದಾನ ಮಾಡಿಸಲು ಕುಟುಂಬಸ್ಥರಿಗೆ ಅರಿವು ಮೂಡಿಸಿದ್ರು. ಕುಟುಂಬಸ್ಥರ ಸಮ್ಮತಿ ಸಿಗುತ್ತಿದ್ದಂತೆ ಅಂಗಾಂಗ ದಾನ ಪ್ರಕ್ರಿಯೆಗೆ ಸಿದ್ಧತೆ ನಡೆಸಿದ್ರು. ಅದರಂತೆ ಮೈಸೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಯಲ್ಲಿನ ರೋಗಿಗೆ ರೇಖಾರ ಯಕೃತ್ ರವಾನೆ ಮಾಡಿದ್ದಾರೆ. ಮಂಗಳೂರಿನ ಅತ್ತಾವರ ಕೆಎಂಸಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಕಣ್ಣಿನ ಕಾರ್ನಿಯಾವನ್ನ ದಾನ ಮಾಡಲಾಗಿದೆ. ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯ 176 ವರ್ಷಗಳ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಅಂಗಾಂಗ ದಾನ ನಡೆದಿದೆ. ಅವರ ಪೇಷಂಟ್ ಕಡೆಯವರಿಗೆ ಇದು ಬ್ರೈನ್ ಡೆಡ್ ಆಗಿದೆ, ನೀವು ಆರ್ಗನ್ ಡೊನೇಷನ್ ಮಾಡ್ಬೋದು ಅಂತ ಕೇಳಿದಾಗ ಅವ್ರು ಒಪ್ಕೊಳ್ತಾರೆ. ಒಪ್ಕೊಂಡ ಮೇಲೆ ನಾವು ನಿನ್ನೆನೇ ಮಾಡಬೇಕಿತ್ತು, ಕಾರಣಾಂತರ ಸ್ವಲ್ಪ ಜ್ವರ ಬಂದಿರೋದ್ರಿಂದ ನಾವು ಇವತ್ತಿಗೆ ಪೋಸ್ಟ್ಪೋನ್ ಆಯಿತು. ಲಿವರ್ ರಿಟ್ರೀವ್ ಆಯಿತು. ಮೈಸೂರು BGS ಗ್ಲೋಬಲ್ ಹಾಸ್ಪಿಟ್ಲಿಗೆ ಹೋಗುತ್ತೆ. ಕಣ್ಣು KMC ಅವರು ತೆಗೆದಿದ್ದಾರೆ. 2 ಕಣ್ಣು ಇಬ್ಬರಿಗೆ ಕಣ್ಣು ಸಿಗುತ್ತೆ. ಇನ್ನು 4 ವರ್ಷಗಳ ಹಿಂದೆ ರೇಖಾ ಪತಿ ಸಾವನ್ನಪ್ಪಿದ್ರು. ಮಕ್ಕಳು ಕೂಡ ಇರಲಿಲ್ಲ. ಹೀಗಾಗಿ ತಾಯಿ ಮನೆಯಲ್ಲೇ ವಾಸವಿದ್ರು. ವೈದ್ಯರು ಅಂಗಾಂಗ ದಾನ ವಿಚಾರ ತಿಳಿಸಿದಾಗ ಇನ್ನೊಬ್ಬರ ಬಾಳಲ್ಲಿ ಬೆಳಕಾಗಲಿ ಎಂಬ ಉದ್ದೇಶದಿಂದ ಕುಟುಂಬಸ್ಥರು ಅಂಗಾಂಗ ದಾನಕ್ಕೆ ಒಪ್ಪಿದ್ದಾರೆ. ಆಯಿತು, ನಾವು ಬಾಡಿ ತೊಗೊಂಡು ಹೋಗ್ತೇವೆ. ಅವರು ಏನಂದರೆ ತಡೀರಿ ಅಂತ ಹೇಳಿದ್ರು. ದಾನ ಮಾಡೋದಿದ್ರೆ ದಾನ ಮಾಡಿ ಅಂತ ಹೇಳಿದ್ರು. ಇವಾಗ ನಾವು ಬಾಡಿ ತೊಗೊಂಡೋಗಿ ಮಣ್ಣು ಮಾಡ್ತೀವಿ, ಇಲ್ಲ ಸುಟ್ಟೋಗಿ ಅದು ಬೇಡ. ಅವಳಿಂದ ಯಾರಿಗಾರ ಉಪಯೋಗ ಆಗಲಿ ಅಂತೇಳಿ ಸರ್ ದಾನ ಮಾಡಿದ್ರು. ವೆನ್ಲಾಕ್ ಆಸ್ಪತ್ರೆಯಿಂದ ರೇಖಾ ಲಿವರ್ನ ಆಂಬ್ಯುಲೆನ್ಸ್ನಲ್ಲಿ ಪುತ್ತೂರು ಮಡಿಕೇರಿ ಮಾರ್ಗವಾಗಿ ಮೈಸೂರಿಗೆ ರವಾನಿಸಲಾಯಿತು. ಅಂಗಾಂಗ ರವಾನೆಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿತ್ತು. ಮೆದುಳು ನಿಷ್ಕ್ರಿಯಗೊಂಡು ಉಸಿರು ಚೆಲ್ಲಿದ ರೇಖಾ 3 ಬಾಳಿಗೆ ಬೆಳಕು ನೀಡಿದ್ದಾರೆ. ಇದೆಲ್ಲವೇ ಸಾರ್ಥಕತೆ. ವಿಡಿಯೋ ಜರ್ನಲಿಸ್ಟ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರೆ. ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಅಡ್ವಾ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.